ಒಂದಂತೂ ಕ್ಲಿಯರ್ ಇದೆ, ಮನೆ ಅಲ್ಲ ಇಡೀ ಹಳ್ಳಿಗೆ ಭೂತ ಹಿಡ್ದಿದೆ. ಈ ಮನೆಯಲ್ಲಿ ಭೂತ ಇದೆ. ಇಲ್ಲೊಂದು ಸ್ಕೇರ್ ಕ್ರೋ ಇತ್ತಲ್ಲ, ಎಲ್ಲೋಯ್ತು? ಅಲ್ಲ, ಅದು ಕೇರ್ ಟೇಕರ್ ನನ್ ಮಗ ನಮ್ನ ಕೇರ್ ಮಾಡ್ತಾ ಇಲ್ಲ. ಎಲ್ಲಿ ಹೋದ ಅವನು? ಅಂಕಲ್ ಕಾಣ್ತಿಲ್ಲ. ಹಲೋ ಹಲೋ, ನಡ್ಕೊಂಡು ಹೋಗಿ ಆಂಬುಲೆನ್ಸ್ ತರ್ತೀನಿ. ಮೇಲೆ ಆಕಾಶದಲ್ಲಿ ಅಪಾಯ ಇದೆ. हेलो एवरीबॉडी, वेलकम वेलकम वेलकम। मैं हूं आरजे समय और अगला गाना है मेरे क्रेजी दोस्त का आप सब के लिए, चांद दनिया। तेरे ख्वाबों से भरी है मैंने अपनी आंखें, खुश हूं अपने दिल के। This could indicate two things: that either there's a sign of alien life or there's a habitable life outside of the galaxy. पायलट ने उस इलाके में नीचे उड़ान भरी पर उसे कोई यूएफओ नहीं दिखा. ಏಲಿಯನ್ಸ್ ಫ್ರೆಂಡ್ಲಿ ಆಗಿರ್ತಾರೆ ಅಂತ ನಾವು ಅನ್ಕೊಳ್ಳೋದಕ್ಕಾಗೋದಿಲ್ಲ. तेरा ही तो नूर हर जगह, चन्ना वे मेरी चांदनिया। ಯಾರದು ಹೊರಗೆ? ನಂಗೇನು ಮಾಡಬೇಡ, ನಂಗೇನು ಮಾಡಬೇಡ.
ನನಗೇನು ಮಾಡ್ಬೇಡ, ದಯವಿಟ್ಟು ನನಗೇನು ಮಾಡ್ಬೇಡ. ನಾ ಏನ್ ಮಾಡ್ತಿದ್ದೆ ನನಗೆ? ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ನಾನು ಹೇಳಿದ್ದೆ ತಾನೇ, ನಾನ್ ನಶ ಮಾಡ್ದೆ ಅಂದ್ರೆ ಏಲಿಯನ್ ಕೂಡ ನನ್ ಜೊತೆ ಬಂದು ನಶ ಮಾಡುತ್ತೆ ಅಂತ. ಏನ್ ಗುರು ಇದು? 150 ರೂಪಾಯಿಲಿ 1000 ರೂಪಾಯಿ 3D IMAX ಎಕ್ಸ್ಪೀರಿಯನ್ಸ್ ಇದು. ನಡಿಯೋ, ಏನೋ ಮಾಡ್ತಾ I ಇದೀಯ love you, ಜಾದು. ಏನ್ trip ಗುರು? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಅಲ್ಲೇನು ಕೋತಿ ಕುಳಿತಾ ಇದ್ಯಾ? ಅಯ್ಯೋ, ಹೊರಗಡೆ ಏನ್ ಮಜವಾಗಿತ್ತು ಗುರು. ಮಗನೇ, ನಿನಗೆ ಫನ್ ಅನ್ನಿಸ್ತಿದ್ಯಾ? ಫನ್ ಅನ್ನಿಸ್ತಾ ಇದ್ಯಾ? ನಾನು ನಿನಗೇನ್ ಹೇಳಿದ್ದೆ? ನಂತರನೇ ನೀನು ಒಂದೆರಡು ಟ್ರ್ಯಾಕ್ ತಗೋ, ಹೊರಗಡೆ ತುಂಬಾ ಮಿಸ್ ಮಾಡ್ಕೋತಿದ್ಯಾ. ಹೊರಗೆ UFO ಇದೆ ತನ್ನಿ. ನಿಂಗೆ UFO ಅಂದ್ರೆ ಅರ್ಥ ಗೊತ್ತು ತಾನೆ? ನಶೆಯಿಂದ ಹೊರಗ್ ಬಾ ಗುರು. 2 ಗಂಟೆ ತಗೊಳುತ್ತೆ ಗುರು. ಗುರು, ನಾವೆಲ್ಲ ಮಲ್ಕೊಂಡೇ ಇದೀವಿ ಅನ್ಸುತ್ತೆ, ನಿದ್ದೆಲಿದ್ದೀವಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ನಮ್ಗೆ ಎಚ್ಚರ ಆಗ್ಬಿಡುತ್ತೆ. ಆರ್ಯನ್, ನನ್ ಮಾತ್ ಕೇಳು. ನನ್ ಕಂದ ಇಲ್ಲಿ. ಕಂದಾನ? ನನಗೆ 100% ಕನ್ಫರ್ಮ್ ಆಯ್ತು, ಕನ್ಸಲ್ಲೇ ಇರೋದು. ಇಲ್ಲ ಅಂದ್ರೆ ಕಾರ್ತಿಕ್ ಒಂಚೂರು ಅವಮಾನ ಮಾಡದೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಾನ. ನಾನೇ ಏನಾದ್ರೂ ಮಾಡ್ಬೇಕು. ನಾನು ಇನ್ಸೆಪ್ಷನ್ ಅಲ್ಲಿ ನೋಡಿದ್ದೆ, ನಾವೇ ಪ್ರಾಣ ಬಿಟ್ಬಿಟ್ರೆ ಆಗ ಎಚ್ಚರ ಆಗುತ್ತೆ. ನಾನು ನನ್ ಕತ್ ಕುಯ್ಕೋಬೇಕು. ಜಾಗ ಬಿಡ. ಆರ್ಯನ್, ಆರ್ಯನ್, ಸಮಾಧಾನ, ಸಮಾಧಾನ. ಬೇಡ ಬೇಡ ಆರ್ಯನ್, ಸುಮ್ನೆ ಬೇಡ. ಸಮಾಧಾನ, ಇದು ರಿಯಾಲಿಟಿ, ರಿಯಾಲಿಟಿ, ರಿಯಾಲಿಟಿ. ಈಗ ಅರ್ಥ ಆಯ್ತು ಅಪ್ಪ ಅಮ್ಮ ನನ್ನ ಯಾಕೆ ಹೊರಗೆ ಕಳಿಸ್ತಿರ್ಲಿಲ್ಲ ಅಂತ. ಅಯ್ಯೋ, ರಸ್ತೆಗಳಿರ್ಲಿ, ಇಲ್ಲಿ ಆಕಾಶನು ಸೇಫ್ ಇಲ್ಲ. ಗುರು, ಅದು ಡ್ರೋನ್ ಗೀನ್ ಇರ್ಬೋದಂತ ಚೆಕ್ ಮಾಡಿ ನೋಡೋಣವಾ? ಇದು ನಿಂಗೆ ಡ್ರೋನ್ ಅನ್ಸುತ್ತಾ? ಅಷ್ಟು ದೊಡ್ಡ ಡ್ರೋನ? ಇಡೀ ಭೂಮಿ ಫೋಟೋ ತೆಗಿಬೇಕು ಅಂತನಾ? ನಿಮ್ಗೆ ಅರ್ಥ ಆಗ್ತಿದ್ಯಾ? ಮೊದ್ಲು ಮೆಕ್ಯಾನಿಕ್ ನ ಕಿಡ್ನಾಪ್ ಮಾಡಿದ್ರು, ಅಂದ್ರೆ ಕರ ಫೇಸ್ ಇರೋರ್ನ ಮೊದ್ಲು ಕಿಡ್ನಾಪ್ ಮಾಡ್ತಿದ್ದಾರೆ. ಸರಿಯಾಗಿ ಹೇಳ್ದೆ. ಬೇಗ ಜಗ್ಗು, ಒಳಗ್ ಹೋಗು, ಬೇಗ ಒಳಗ್ ಹೋಗು. ನೆಕ್ಸ್ಟ್ ನಂಬರ್ ನನ್ಗೆ ಅವಮಾನ ಮಾಡ್ಬೇಡ. ಅವ್ರ ಮುಂದೆನಕ್ಕೆ ಅವ್ರೇನ್ ವೀರ ಸರ್ಕಲ್ ಇಂದ ಬಂದ್ರೆ ನಿಮ್ಮ ಮಾವನ್ ಮಕ್ಳು ಅನ್ಕೊಂಡಿದ್ಯಾ? ಇದೇನು ಹುಚ್ಚತನ ಗುರು? ದೆವ್ವ ಒಂದ್ ಪಕ್ಷ ಓಕೆ ಇತ್ತು, ಈಗ ಇದು ಜಾಸ್ತಿ ಆಗ್ತಾ ಇದೆ. ಇದು ನಮ್ ತಂದೆ ತಾಯಿ ಓವರ್ ಥಿಂಕಿಂಗ್ ಇಂತ ಔಟ್ ಆಫ್ ಸಿಲೆಬಸ್ ಇದೆ. ಇದೆಲ್ಲ ಈ ಕಾರ್ತಿಕ್ ಇಂದಾನೆ ಆಗ್ತಿರೋದು. ನನ್ನಿಂದನಾ? ನಾನೇನ್ ರಾಕೇಶ್ ರೋಷನ್ ಜಾದೂನ ಇಲ್ಲಿ ಕರ್ಸಕ್ಕೆ? ಇಲ್ಲ, ಇಷ್ಟ್ ಕಾರ್ನರ್ ಬರ್ಬೇಡ ಅಂತ ಹೇಳಿದ್ದೆ, ಸಿಕ್ಕಾಕೊಂಡು ಅಲ್ಲ. ಹೌದೌದು, ನಮ್ಮ ಮಾವನೇ ಹೇಳಿದ್ದಲ್ವಾ, ಅಲ್ಲಿಗೆ ಹೋಗು. ಮಾನ್ಸೂನ್ ಬೇರೆ ನಡೀತಾ ಇದೆ, ಮಳೆಗಾಲದಲ್ಲಿ ಏಲಿಯನ್ಗಳು ಕಾಣಿಸುತ್ತೆ, ಮಸ್ತಾಗಿರುತ್ತೆ ಅಂತ. ಗಾಯ್ಸ್, ಇಲ್ ಬನ್ನಿ, ಇಲ್ ಬನ್ನಿ. ಏನ್ ನಡೀತದೆ? ಸೈಡ್ ಹೋಗೋ, ನಾನು ನೋಡ್ಬೇಕು. ಸ್ವಲ್ಪ ಜಾಗ ಬಿಡು, ಕಾಣ್ತಿಲ್ಲ. ಸ್ವಲ್ಪ ಸೈಡ್. ಅಲ್ಲೇನು ಆಕ್ಸಿಡೆಂಟ್ ಆಗಿಲ್ಲ, UFO ಬಂದಿರೋದು. ತಲೆ ಕೆಟ್ಟಿದ್ಯಾ ನಿಂಗೆ? ಕರಣ್, ನಿನ್ ಫೋನ್ ಚಿಂದಿ ಅಲ್ವಾ? ನಿಮ್ಮಪ್ಪ ಚಿಂದಿ. ಸಾರಿ ಕಾರ್ತಿಕ್. ಅಯ್ಯೋ ಗುರು, ಮೈಕ್ರೋ USB ನಿನ್ ಫೋನ್ ಕೊಡೋ, ರೆಕಾರ್ಡ್ ಮಾಡ್ತೀನಿ. ಅಯ್ಯೋ, ನಿನ್ ಫೋನ್ ಅಲ್ಲೇ ಮಾಡ್ಕೋ. ಕರಣ್, ಅರ್ಥ ಮಾಡ್ಕೊಳ್ಳೋ. ನಿನ್ ಫೋನ್ ಚಿಂದಿ ಫೋನ್ ಅಲ್ವಾ? ರೆಕಾರ್ಡ್ ಮಾಡಿದ್ರೆ ಖರಾಬ್ ಕ್ವಾಲಿಟಿ ಇರುತ್ತೆ. ಮತ್ತೆ 90% UFO ವಿಡಿಯೋಸ್ ಇರೋದು ಖರಾಬ್ ಕ್ವಾಲಿಟಿನಲ್ಲೇ. ಅದನ್ನೇ ಜನ ನಂಬೋದು. ನಮ್ ಒಳ್ಳೆ ಫೋನ್ ಇಂದ ರೆಕಾರ್ಡ್ ಮಾಡಿದ್ರೆ VFX ಅನ್ಕೋತಾರೆ. ಅರ್ಥ ಮಾಡ್ಕೋ. ಬಾಯಿ ಮುಚ್ಚೋರೆ, ಸ್ವಲ್ಪ ಮುಚ್ಕೊಂಡಿರು. ಅಲ್ಲ ಗುರು, 100 ಮಿಲಿಯನ್ ವ್ಯೂಸ್. ಮುಚ್ಕೊಂಡಿರಪ್ಪ. ಜೀವನದಲ್ಲಿ ಮೊದಲನೇ ಸಲ UFO ನೋಡ್ತಾ ಇದೀನಿ, ಅದ್ರಲ್ಲಿ ನೀನ್ ಬೇರೆ ಒಟ ಅಂತ ಇದೆಯಾ? ಸುಮ್ಮನೆ. ನಾನು ವೈರಲ್ ಆಗೋದು ನಿಮ್ಗೆ ಇಷ್ಟನೇ ಇಲ್ಲ. ಇವ್ರು ನಾಯಿಗಳನ್ನ ಯಾಕೆ ಕಿತ್ತು ಹಾಕೋತಾ ಇದಾರೆ? ಅಯ್ಯೋ, ಇದೇನ್ UFOನೋ ಅಥವಾ ಕಾರ್ಪೊರೇಷನ್ ಗಾಡಿನ? ಗುರು, ಇವರು ಹಂದಿಗಳನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಪ್ರತಿ ಕ್ಯಾಟಗರಿನಲ್ಲೂ ಜಗ್ಗುನೇ ಇರೋ ತರ ಕಾಣುತ್ತೆ. ಅಯ್ಯೋ, ಇವ್ರು ಹಸುಗಳನ್ನೂ ಬಿಡ್ತಾ ಇಲ್ಲ. ಹಾಗಾದ್ರೆ ಇಂಡಿಯಾ ಟಿವಿನವ್ರು ಹೇಳಿದ್ ಸರಿನಾ? ಏಲಿಯನ್ಗಳು ಹಸು ಹಾಲು ಕುಡಿಯುತ್ತವಾ? ಏನು?
ಇಷ್ಟು ದೂರ ಹಾಲ್ ಕುಡಿಯಕ್ ಬಂದಿದಾರ? ಅಲ್ಲ ಇವ್ರ ಊರಲ್ಲಿ ದನದ ಕೊಟ್ಟಿಗೆ ಇಲ್ವಾ? ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಯೋಚನೆ ಮಾಡಿ. ಆದ್ರೆ ಹೆಂಗ್ ಹೋಗೋದು ವಾಸ್ಕೋಡಿಗಾಮ? ಯಾರ್ ಮಾವ? ಸುಮ್ನಿರಯ್ಯ, ಹೊರಗಡೆ ಸ್ವಲ್ಪ ಅಲ್ಲಾಡಿದ್ರು ಎತ್ತಾಕೊಂಡು ಹೋಗ್ತಾರೆ. ನಿಂತ್ಕೊ ಮಗನೇ, ಅಲ್ಲಾಡ್ಬೇಡ. ಇವಾಗ ಮನೆ ಒಳಗೆ ಇದೀವಲ್ಲ. ಮುಚ್ಚು. ಏನ್ ಗೊತ್ತಾ ಏನ್ ಮಾಡೋಣ ಅಂದ್ರೆ ಮನೇಲಿ ಇರೋ ಬರೋ ಚಮಚ ಲೋಟನೆಲ್ಲ ಮನೆ ಮಧ್ಯ ತಗೊಂಡ್ ಬಂದು ಸುರಂಗ ಅಗಿಯೋಣ. ಬೆಳಿಗ್ಗೆ ಎಷ್ಟಲ್ಲಿ ಹೈವೇ ತಲುಪ್ತೀವಿ. ಏ ಅಂಡಮಾನ್ ಅಲ್ಲಿ ಹುಟ್ಟಿರೋ ಮೆಂಟ್ಲ್ ಮ್ಯಾನ್ ನೀನು. ಚಮಚದಲ್ಲಿ ಅಗಿತಾ ಹೋದ್ರೆ 2 ವರ್ಷ ಆದ್ರೂ ಬಾಗ್ಲು ತಲುಪಿರಲ್ಲ. ಹಾಗಾದ್ರೆ ಬಾಗ್ಲಿಂದನೇ ಶುರು ಮಾಡಿದ್ರೆ ಗುರು, ಇವ್ನ ಮಾತಾಡ್ಬೇಡ ಅನ್ನೋ ಗುರು. ದಯವಿಟ್ಟು ಇವ್ನ್ ಬಾಯಿ ಮುಚ್ಚಿ. Guys, ನೋಡಿ ಇಲ್ಲಿ ಮೂವೀಸ್ ತರ ಯೋಚನೆ ಮಾಡಿ. ಯಾರಾದ್ರೂ ಲಾಕ್ ಆದ್ರೆ ಸರ್ವೈವಲ್ಗೆ ಏನ್ ಮಾಡ್ತಾರೆ? ಬಾಲಿವುಡ್ ಸಿನಿಮಾದಲ್ಲಿ ಅಂದ್ರೆ ಸೋಲ್ ಒಪ್ಪೋದಿಲ್ಲ, ಹಾಲಿವುಡ್ ಸಿನಿಮಾದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಸೆಕ್ಸ್ ಮಾಡ್ತಾರೆ. ನಾವು ಸೋಲ್ ಒಪ್ಕೊಂಡು ಆಯ್ತು. ಮತ್ತೆ ನಿಮ್ ಜೊತೆ ಸೆಕ್ಸ್ ಮಾಡಕ್ ನಂಗೆ ಇಷ್ಟಾನೂ ಇಲ್ಲ. ಅಯ್ಯೋ, ಸರ್ವೈವಲ್ ಅಂದ್ರೆ ಫ್ಲೇರ್ ಗನ್ ತರ ಸಿಗ್ನಲ್ ಕೊಡೋಕೆ ಅಂತ ಗಾಳಿನಲ್ಲಿ ಹಾರಿಸ್ತೀವಲ್ಲ. ಗುರು ನಾನ್ ದೀಪಾವಳಿ ಪಟಾಕಿ ತಂದಿದ್ದೀನಿ. ರಾಕೆಟ್ ಇದೆ, ರಾಕೆಟ್ ಹಾರ್ಸಣ್ವಾ? ಹಾ, ಆದ್ರೆ ಆ ರಾಕೆಟ್ ಹೋಗಿ ಯುಎಫ್ಒ ಟಚ್ ಆಗಿ ಬ್ಲಾಸ್ಟ್ ಆದ್ರೆ ನಾವು ಮನುಷ್ಯರು ಅವ್ರ ಮೇಲೆ ದಾಳಿ ಮಾಡಿದೀವಿ ಅನ್ಕೋತಾರೆ. ಬಾತ್ರೂಮ್ ಅಲ್ಲಿ ಎಷ್ಟೊಂದ್ ಕನ್ನಡಿಗಳಿವೆ, ತಲೆ ಮೇಲೆ ಇಟ್ಕೊಂಡು ಓಡೋಣ. ಅವ್ರದನ್ನ ನೋಡಿದ್ರು ಅವ್ರ ಮುಖಾನೇ ಕಾಣಿಸುತ್ತೆ. ಹಾ, ಅವಾಗ ಅವ್ರು ಕೆಳಗ್ ನೋಡಿ ಅಯ್ಯೋ ನಮ್ಮವ್ರು ಕೆಳಗೇನ್ ಮಾಡ್ತಿದಾರೆ ಅನ್ಕೊಂಡು ಜೋಪ್ ಆಮೇಲೆ ಆಗುತ್ತೆ ನೋಡು. ಶಿಟ್ ಗುರು, ಈ ಏಲಿಯನ್ಸ್ ಎಷ್ಟು ಸ್ಮಾರ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ಮನೆ ಒಳಗೆ ಇರ್ಬೇಕಾಗುತ್ತೆ. ನನ್ಗೋಕೇನೆ, ನನ್ಗೆ ಹೇಗಿದ್ರು ಅಭ್ಯಾಸ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಕೂಲಾಗಿ ಯೋಚನೆ ಮಾಡೋಣ. ಗುರು, ಈ ಏಲಿಯನ್ಗಳು ಎಕ್ಸಾಕ್ಟ್ಲಿ ಇಂಡಿಯಾಗೆ ಹೇಗ್ ಬಂದ್ರು? ಗುರು, ಹೋದ ವರ್ಷ ಇಲ್ಲಿಂದ ನಮ್ಮ ಚಂದ್ರಯಾನ ಹೋಗಿತ್ತಲ್ಲ, ಅದ್ರ ಹೊಗೆನ ಫಾಲೋ ಮಾಡ್ಕೊಂಡು ಬಂದಿರ್ಬೇಕು. ಪಾಯಿಂಟ್ ಗುರು, ಹೋಗೆ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದೆ. ಆದ್ರೆ ಗುರು, ಏಲಿಯನ್ಗಳು ನ್ಯೂಯಾರ್ಕ್ ಹೋಗ್ಬೇಕಿತ್ತು, ಇಲ್ಲಿಗೆ ಹೇಗ್ ಬಂದ್ರು? ಗುರು, ಅಮೆರಿಕ ತುಂಬಾನೇ ದುಬಾರಿ ಆಗಿದೆ, ಈಗ ಯಾರಿಗೂ ಜೀವನ ಮಾಡಕ್ ಆಗ್ತಿಲ್ಲ. ಅಲ್ಲ, ಈ ರಷ್ಯನ್ ಅವರು ಇಡೀ ಯೂನಿವರ್ಸ್ ಮೇಲೆ ದಾಳಿ ಮಾಡ್ಬಿಟ್ಟಿದಾರಾ? ಅದನ್ನ ರಿಸೆಷನ್ ಅಂತಾರೋ? ಅದಕ್ಕೆ ರಷ್ಯಾದಲ್ಲಿ ರಿಸೆಷನ್ ಇಲ್ವಾ? ಒಂದು ಪಾಸಿಬಿಲಿಟಿ ಏನು ಅಂದ್ರೆ ಇವರು ದರಿದ್ರನ ಹರಡೋದಕ್ಕೆ ಅಂತಾನೆ ಬಂದಿರ್ಬೋದು. ನಾವೀಗ ಆಗ್ಲೇ ದರಿದ್ರದಲ್ಲೇ ಇದೀವಿ, ಇದಕ್ಕಿಂತ ಇನ್ನೇನ್ ಹಾಳು ಮಾಡ್ತಾರೆ? ನೀವೆಲ್ಲ ಇಂಡಿಯನ್ ಏಲಿಯನ್ ಮೂವೀಸ್ ನೋಡಿದೀರಾ? ಸಿಂಪಲ್ ತಮ್ ರೂಲ್ ಇರುತ್ತೆ. ಇಂಡಿಯಾಕ್ ಬರೋ ಏಲಿಯನ್ಸ್ ಮನ್ಸಿಂದ ಒಳ್ಳೆಯವರೇ ಇರ್ತಾರೆ. ಪಾಪ ಅವ್ರೇನ್ ಮಾಡ್ತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಗೆಡ್ಡೆ ಗಣಸು ತಿಂತಾರೆ, ಬಿಸಿಲು ತಗೋತಾರೆ, ಇಲ್ಲ ಅಂದ್ರೆ ಗಲ್ಲಿ ಹುಡುಗರ ಜೊತೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಗೆಲ್ಲಿಸ್ತಾರೆ. ನಿಮ್ಗಳ ನಾಲೆಡ್ಜ್ ಕೊಯ್ ಮಿಲ್ಗಾಯಿಗೆ ಯಾಕೆ ಲಿಮಿಟೆಡ್ ಆಗಿದೆ? ಸ್ವಲ್ಪ ಮುಂದೆ ಹೋಗಿ. ಹಾ, ಸರಿ. ಇನ್ನೇನಾಗುತ್ತೆ, ನಿಮ್ ಮಕ್ಳು ಸೂಪರ್ ಹೀರೋ ಆಗ್ತಾರೆ, ಸಿಂಗಾಪುರ್ ಸರ್ಕಸ್ ಅಲ್ಲಿ ಜನರು ಪ್ರಾಣನ ಕಾಪಾಡ್ತಾರೆ. ಮುಂದೆ ಹೋಗಿ ಅಂತಂದ್ರೆ ಕೊಯ್ ಮಿಲ್ಗಾಯಿಂದ ಕೃಷಿಗೆ ಹೋಗಿ ಅಂತ ಅಲ್ಲ. ಏನ್ ಮಾಡೋದು, ಅದ್ರ ಪಾರ್ಟ್ ಬಂದೇ ಇಲ್ವಲ್ಲ. ಹೋಗ್ಲಿ ಅಂದ್ರೆ ಕ್ರಿಶ್ 2 ಬಂದಿಲ್ಲ. ಅಂದ್ರೆ ಕ್ರಿಶ್ 3, ಕ್ರಿಶ್ 2 ಇದೆ, ಕ್ರಿಶ್ 3 ಕೊಯ್ ಮಿಲ್ಗೆ 3 ಕೂಡ ಇದೆ. ಆದ್ರೆ ಕೊಯ್ ಮಿಲ್ಗಯ 2 ಯಾವ್ದು? ಅದು ಕ್ರಿಶ್ 1 ಅಲ್ವಾ? ಓವರ್ ಕನ್ಫ್ಯೂಷನ್. ಈ ರೋಷನ್ ಫ್ಯಾಮಿಲಿ ಎಲ್ರಿಗೂ ಕನ್ಫ್ಯೂಸ್ ಮಾಡಿಸಿಟ್ಟಿದ್ದಾರೆ. ಅಯ್ಯೋ ಗುಬಾಲ್, ನನ್ ಮಕ್ಕಳ ಪಾಯಿಂಟಿಗೆ ಬನ್ನಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡ್ರೋ. ಇವರು ಇಡೀ ಪ್ರಪಂಚ ಬಿಟ್ಟು ಇಂಡಿಯಾಗೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಬೇಕಿರೋಂಥದ್ದು ಇಂಡಿಯಾದಲ್ಲಿ ಏನೋ ಇದೆ. ಪಾಪ್ಯುಲೇಷನ್. ಇದರ ಅರ್ಥ ಇವ್ರು ನಮ್ಮಿಂದ ಸೆಕ್ಸ್ ಕಲಿಯಕ್ ಬಂದಿದಾರಾ? ಹಾಗಾದ್ರೆ ಜಗ್ಗುಗೆ ಟೆನ್ಷನ್ನೇ ಇಲ್ಲ. ಜಗ್ಗು, ನಿನ್ನ ಎತ್ತಾಕೊಂಡು ಹೋಗೋದಿಲ್ಲ, ಚಿಲ್ ಮಾಡು, ರಿಲ್ಯಾಕ್ಸ್ ಆಗು. ನನ್ ಮಕ್ಕಳ ನನ್ಗೆ ಎಷ್ಟು ಅವಮಾನ ಮಾಡ್ತಿದ್ದೀರಾ ಅಂದ್ರೆ ನಾನೇ ಹೋಗಿ ಏಲಿಯನ್ಸಿಗೆ ಸರೆಂಡರ್ ಆಗ್ಬೇಕು ಅನ್ಸ್ತಿದೆ. ಏನ್ ಹೇಳ್ತಾ ಇದೀಯ ಜಗ್ಗು? ಅವ್ರು ನಿನ್ನ ಎತ್ತಾಕೊಂಡು ಹೋಗಲ್ಲ, ಅವ್ರ ಪ್ಲಾನೆಟ್ ನಲ್ಲೂ ಹೆಣ್ಮಕ್ಳು ಇರ್ತಾರೆ ಗುರು. ಕಾರ್ತಿಕ್, ಪ್ಲೀಸ್ ನನ್ನ ಮಾತನ್ನ ಸೀರಿಯಸ್ ಆಗಿ ಕೇಳು. ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನಮ್ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಬಂದಿರ್ಬೋದು. ಅಂದ್ರೆ ಇವರು ಈ ಊರಲ್ಲಿ ಕಾಂಡೋಮ್ ಹಂಚಕ್ ಬಂದಿದಾರಾ? ಅಯ್ಯೋ ಅಲ್ಲ ಗುರು, ಪಾಪ್ಯುಲೇಷನ್ ಕಂಟ್ರೋಲ್ ಅಂದ್ರೆ ಏನು? ಜೆನೋಸೈಡ್. ನೀನ್ ಸುಮ್ನೆ ಇರೋ, ಬರ್ಲಿ ನೋಡೇ ಬಿಡೋಣ. ಹಂಗೆ ಒಂದ್ 10-20 ಕಲ್ನ ಎತ್ತಿ ಎಸೆದ್ರೆ ಓಡೋಗ್ತಿರ್ಬೇಕಷ್ಟೇ. ಲೇ ಗಾಂಪ, ಅವರು ಏಲಿಯನ್ಗಳು, ಲೋಕಲ್ ಚಪ್ಪರ್ಗಳಲ್ಲ. ಅವ್ರ ಜೊತೆ ಕಾಲೇಜ್ ಗ್ಯಾಂಗ್ ವಾರ್ ಮಾಡಕ್ ಹೋಗೋಕೆ. ಏನ್ ಏಲಿಯನ್ ಅಂತ ಹೈಪ್ ಮಾಡ್ತಿದ್ದೀರಾ ನೀವೆಲ್ಲ? ಏಲಿಯನ್ ಎಷ್ಟು ಎತ್ತರ ಇರುತ್ತೆ? ಒಂದು 3 ಅಡಿ. 3 ಅಡಿ ಅಂದ್ರೆ ಒಂದ್ ದೊಡ್ಡ ನಾಯಿ ಅಷ್ಟು. ಹೌದಾ? ದೊಡ್ಡ ನಾಯಿ? ಆ ದೊಡ್ಡ ನಾಯಿ ಏನಾದ್ರು ಮನೆಗ್ ಬಂತು ಅಂದ್ರೆ? ಅಯ್ಯ, ಚಿಕನ್ ಮೂಳೆ ಇದೆಯಲ್ಲ, ಹಿಂಗ್ ಬಿಸಾಕಿದ್ರೆ ಆಯ್ತು ಅಂತ ಕರಿಯೋದು, ಚಿಕನ್ ತಿನ್ಸೋದು, ಅದನ್ನ ಪಟಾಯಿಸ್ಕೊಂಡ್ಬಿಡೋದು. ಏಲಿಯನ್ಗಳು 3 ಅಡಿನೇ ಇರೋದಂತ ಹೇಗೆ ಅಸ್ಯೂಮ್ ಮಾಡ್ಕೊತೀರಾ? 9 ಅಡಿ ಏನಾದ್ರು ಇದ್ರೆ? ಚಾನ್ಸೇ ಇಲ್ಲ ಗುರು. ಒಂದ್ ವೇಳೆ ಇದ್ರೂನು 3 ಅಡಿದ್ 3 ಏಲಿಯನ್ ಇರುತ್ತೆ, ಒಂದ್ರ ಮೇಲ್ ಒಂದು. 3 3 9. ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ಒಂದ್ರ ಮೇಲೊಂದು ಡಬ್ಬ ಐಡಿಯಾ ಕೊಡ್ತಾ ಇದ್ದೀರಾ. ಇವನು ಚಿನ್ಕುರುಳಿ ಕಲ್ಲು ಹೊಡೆದು ಓಡ್ಸೋಣ ಅಂತಾನೆ, ಈ ಹಾಫ್ ಬೇಜಾ ಫ್ರೈ ಚಿಕನ್ ಬೋನ್ಸ್ ತಿನ್ಸೋಣ ಅಂತಾನೆ. ಅದಕ್ಕೂ ಮುಂಚೆ ದೆವ್ವಗಳ ಬಗ್ಗೆ ಮಾತಾಡ್ತಿದ್ರಿ ಅಲ್ಲ. ದೆವ್ವಗಳನ್ನ ಹೇಗೋ ಹನುಮಾನ್ ಚಾಲಿಸ ಹೇಳಿ ಓಡಿಸಬಹುದು, ಆದ್ರೆ ಈ ಏಲಿಯನ್ಗಳಿಗೆ ಯಾವ ಮಂತ್ರ ಹೇಳೋದು? ಅಲ್ಲ, ಹನುಮಾನ್ ಚಾಲಿಸನ ಮಾರ್ಸ್ ಕೋಡಲ್ ಬರೆಯಕ್ಕಾಗುತ್ತಾ? ನೀವು ನಿಮ್ ಪಾಡ್ಕಾಸ್ಟ್ ನ ಮುಂದುವರ್ಸ್ಕೊಳ್ಳಿ, ನಾನು ಹೊರಟೆ. ಏಲಿಯನ್ ಮೀಟ್ ಮಾಡಕ್ಕ? ಇಲ್ಲ, ಸೊಲ್ಯೂಷನ್ ಹುಡ್ಕೋಕೆ. ಇವ್ರುಗಳು ಏನ್ ಹೇಳಿದ್ರು ಬುದ್ಧಿ ಬರಲ್ಲ.
ಇಲ್ಲಿ ವೀಕ್ ಅನ್ನಿಸ್ತಿದ್ದೆ, ಇಲ್ಲಿಂದ ಅಗಿಯೋಕ್ ಶುರು ಮಾಡೋಣ. ಅರ್ಧ ಗಂಟೆಲಿ ಎಸ್ಕೇಪ್ ಆಗ್ಬೋದು. ಪ್ರಪಂಚದ ಅತಿ ದೊಡ್ಡ ಯೂಸ್ಲೆಸ್ ಇನ್ವೆನ್ಷನ್ ಈ ಅವನ್. ಇದ್ರಲ್ಲಿ ಅಡಿಗೆ ಅಂತೂ ಬಿಸಿ ಆಗಲ್ಲ, ಬರೀ ಪ್ಲೇಟ್ ಬಿಸಿ ಮಾಡುತ್ತೆ. ಪಿಂಕು, ನಾವೆಲ್ಲ ಈ ಮನೇಲಿ ಲಾಕ್ ಆಗಿದೀವಿ ಅಂತ ಈ ಮನೆ ಒಳಗೆ ಕೂತ್ಕೊಂಡು ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕು ಅಂತಿಲ್ಲ. ಹೌದು, ನನ್ನ ಹತ್ರ ಇನ್ನೂ ಓವರ್ ರೇಟೆಡ್ ಎಲೆಕ್ಟ್ರಾನಿಕ್ಸ್ ಇದೆ. ಕಾರ್ತಿಕ್, ಇದನ್ನ ಬಾಗ್ಲು ಹೊರಗಡೆ ಅನ್ಸೋಣ. ಓ ಎ ಐ ಲಿಯಾ ನಾಳೆ ಬಾ. ಓ ಏಲೇನ್ ನಾಳೆ ಬಾ. ಗುರು, ನನಗೆ ಇಲ್ಲಿಂದಾನೇ ಓದಕ್ ಆಗ್ತಾ ಇಲ್ಲ, ಆ UFO ಇಂದ ಓದಕ್ ಆಗತ್ತಾ? ಏನೋ ಇವನು. ನೋಡು, UFO ಮನೆ ಎದುರಿಗೆ ಕಾಣಿಸಿದ್ದು, ಆದ್ರೆ ಇದು ಮನೆ ಹಿತ್ಲು. ಇಲ್ಲಿಂದ ಎಸ್ಕೇಪ್ ಆಗೋಕೆ ನೋಡೋಣ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಏನು? ಯಾರಾದ್ರೂ ಹೋಗಿ ದಾರಿ ಚೆಕ್ ಮಾಡ್ಕೊಂಡ್ ಬರ್ಬೇಕು. ಅದೇ ಗುರು, ಹಂದಿ ಕತ್ತು ಗಂಟೆ ಕಟ್ಟೋರು ಯಾರು? ಬೆಕ್ಕಿನ ಕತ್ತು ಕಣ. ಯಾರನ್ನ ಕಳ್ಸೋದು? ನಾವೊಂದು ಕೆಲಸ ಮಾಡೋಣ. ನಾವೊಂದು ಪ್ರಯಾರಿಟಿ ಲಿಸ್ಟ್ ಮಾಡೋಣ ನಮ್ಮ ಗ್ರೂಪ್ದು. ಮೋಸ್ಟ್ ಇಂಪಾರ್ಟೆಂಟ್ ಇಂದ ಲೀಸ್ಟ್ ಇಂಪಾರ್ಟೆಂಟ್ ಪರ್ಸನ್ ವರ್ಗು. ಅದರಲ್ಲಿ ಯಾರು ಲಾಸ್ಟ್ ಬರ್ತಾರೋ ಅವ್ರನ್ನ ಕಳ್ಸೋಣ. ಬರೀ ಪ್ರಯಾರಿಟಿ ಲಿಸ್ಟ್. ಓಕೆ. ನಂಬರ್ 1 ಅಲ್ಲಿ ಬರೋದು ಪಿಂಕು. ನೋಡು, ಪಿಂಕು ಎಜುಕೇಟೆಡ್ ಇದ್ದಾನೆ. ನಾಳೆ ಏಲಿಯನ್ ಏನಾದ್ರೂ ಕೆಳಗ್ ಬಂತು ಅಂದ್ರೆ ಅದ್ರ ಜೊತೆ ಮಾತಾಡಕ್ಕೆ ಎಜುಕೇಟೆಡ್ ಡೀಸೆಂಟ್ ವ್ಯಕ್ತಿ ಬೇಕಲ್ವಾ? ಪಾಯಿಂಟ್. ನಂಬರ್ 1 ಅಲ್ಲಿ ಪಿಂಕು. ಮತ್ತೆ ಏಲಿಯನ್ ಜೊತೆ ಏನ್ ಮಾತಾಡ್ಬೇಕು ಅಂತ ನಾವಿಬ್ರೇನೆ ಹೇಳೋದು ಅಲ್ವಾ? Correct. ಸೊ ನಂಬರ್ 2 ನಾನು, ನಂಬರ್ 3 ನೀನು. ನಂಬರ್ 2 ನೀನ್ ಯಾಕೆ? ನನ್ನ ಹೈಟ್ ಸ್ವಲ್ಪ ಜಾಸ್ತಿ ಇದೆ ಆರ್ಯನ್. ಸರಿ, ಆಯ್ತು. ಆಮೇಲೆ ಯಾರು? ಆಮೇಲೆ ಬರೋದು ಐ ನೋ ವೆರಿ ಹಾಟ್ ಚಾಯ್ಸ್, ಕರಣ್. ಕರಣ್ ಯಾಕೆ? ಅವನು ಚಪ್ಪರ್ ನನ್ ಮಗನೇ. ಆದ್ರೆ ಪಿಕ್ ಪಾಕೆಟ್ ಮಾಡಿ ಮಾಡಿ ಕಿರಾತಕ ಆಗಿದ್ದಾನೆ, ಬಡ್ಡಿ ಮಗ. ಹಾಗಾಗಿ ಎಲ್ಲಾದ್ರೂ ಯೂಸ್ ಆಗೇ ಆಗ್ತಾನೆ. ಪಾಯಿಂಟ್. ನಂಬರ್ 4 ಕರಣ್. ಆಮೇಲೆ ಬರೋದು ಜಶು ಒಂಥರ ಹೌಸ್ ವೈಫ್ ಇದ್ದಂಗೆ. ಅಂದ್ರೆ ಮನೇಲಿ ಜಾಸ್ತಿ ಸಮಯ ಕಳೀತಾನೆ, ಅಂದ್ರೆ ಮನೆ ಊಟ ತಿಂತಾನೆ, ಅಂದ್ರೆ ಹೊರಗೆ ಜಾಸ್ತಿ ತಿನ್ನೋದಿಲ್ಲ. ಸೊ ಜಶು ತುಂಬಾ ನ್ಯೂಟ್ರಿಷಿಯಸ್ ಇದ್ದಾನೆ. ನ್ಯೂಟ್ರಿಷಿಯಸ್? ನೋಡು, ಐ ಡೋಂಟ್ ನೋ ಈ ಮನೇಲಿ ಇನ್ನ ನಾವು ಎಷ್ಟು ದಿನ ಸರ್ವೈವ್ ಆಗ್ಬೇಕು ಅಂತ. ನಾಳೆ ಏನಾದ್ರೂ ರೇಷನ್ ಖಾಲಿ ಆಯ್ತು ಅಂದ್ರೆ ಮತ್ತೆ ನಾನು ಕಿಚನ್ ನಲ್ಲಿ ಮಸ್ಟರ್ಡ್ ಸಾಸ್ ನೋಡಿದ್ದೆ. ಐ ನೋ, ಸ್ಲೋ ಆಗಿ ಕುಕ್ ಮಾಡಿದ್ವಿ ಅಂದ್ರೆ ಸಾಸ್ ಗೀಸ್ ಹಾಕೊಂಡು ವಿ ಕ್ಯಾನ್ ಮ್ಯಾನೇಜ್. ಅವ್ನ್ ಮಾಂಸ ಸಾಫ್ಟ್ ಇದೆ, ಸೀಪ್ಸ್ ಇನ್ ದ ಫ್ಲೇವರ್. ಸೊ 5th ಅಲ್ಲಿ ಜಶನ್. ಎಸ್. ಆಮೇಲೆ ಬರೋದು ತನ್ನಿ. ನಂಬರ್ 1 ಡುಬಾಕು. ಐ ಮೀನ್ ಲೆಟ್ಸ್ ಜಸ್ಟ್ ಪುಟ್ ಇನ್ ಆನ್ ದ ಟೇಬಲ್. ಅವನು ಸತ್ರು ಕೂಡ ತಾನು ಸಾಯ್ತಿದ್ದೀನಿ ಅಂತಾನೂ ಗೊತ್ತಾಗಲ್ಲ ಅವನ್ಗೆ. ಅಷ್ಟು ಬಂಡ ನನ್ ಮಗ ಅವನು. ಅಕಸ್ಮಾತ್ ಏನಾದ್ರು ಥಿಂಗ್ಸ್ ಗೆಟ್ ಮೆಸ್ಸಿ, ಅವನ್ನ ಬಲಿ ಕೊಟ್ಟೇ ಬಿಡೋಣ. ಸೊ ನಂಬರ್ 6 ತನ್ನಿ. ಸೊ ಈ ಪ್ರಯಾರಿಟಿ ಲಿಸ್ಟ್ ಪ್ರಕಾರ ತನ್ನಿನ್ ಕಳ್ಸೋಣ. ಅಲ್ಲ ಗುರು, ತನ್ನಿನ ಹೇಗ್ ಕಳ್ಸೋದು? ತನ್ನಿನ ಬಲಿ ಕೊಡ್ಬೇಕಲ್ವಾ? ಮತ್ತೆ ಜಶುನ ತಿನ್ಬೇಕು. ಮತ್ತೆ ನಂಗೆ ಕನ್ನಡ ತಿನ್ನಕ್ ಇಷ್ಟ ಇಲ್ಲ. ಯಾರೋ ಮಿಸ್ ಆಗಿದಾರಲ್ಲ. ಹೋಗು. ಅಯ್ಯೋ ನನ್ ಮಕ್ಳ ನನ್ಗೇನು ಜಗ್ಗು, ನಮ್ ಗ್ರೂಪ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ನಿನಗೆ ಗೊತ್ತಾ? ನೀನು ನಮ್ಮ ಟಾಪ್ ಪ್ರಯಾರಿಟಿ. ನಾವು ಒಂದು ಲಿಸ್ಟ್ ಮಾಡಿದ್ವಿ, ಆಯ್ತಾ? 7 ಸಲನು ನಿನ್ನೆ ಹೆಸರೇ ಬಂದಿದೆ. ಜಗ್ಗು. ಗುರು, ನಾನು ಹೋದ್ರೆ ನನ್ನ ಏಲೇನ್ ಎತ್ತಾಕೊಂಡು ಹೋಗುತ್ತೆ. ಎಂತ ಒಳ್ಳೆ ವಿಷಯ ಇದು. ನೀನ್ ನಮ್ ಗ್ರೂಪ್ ಅಲ್ಲೇ ಮೊದಲನೇ ಆಸ್ಟ್ರೋನಾಟ್ ಆಗ್ತೀಯಾ? ಆಸ್ಟ್ರೋನಾಟ್? ಚೀತು, ಈ ಪ್ರಪಂಚದಲ್ಲಿ ಮೊದಲನೇ ಸಲ ಏಲಿಯನ್ ಎತ್ತಾಕೊಂಡು ಹೋಗಿರೋ ಗಂಡ್ಸಾಗ್ತಾನೆ ಇವನು. ಏಲಿಯನ್ಸ್ ಎತ್ತಾಕೊಂಡು ಹೋಗೋದು. ಹುಡುಗಿರು ನಿನಗೆ ಫ್ಲಾಟ್ ಆಗ್ತಾರೆ. ನಿನ್ನ ಹೆಸರಲ್ಲಿ ಬಳೆ ಹೊಡಿತಾರೆ, ನನ್ ಜಗ್ಗು ಅಂತ. ಆಯುಷ್ ಚೆನ್ನಾಗಿರ್ಲಿ ಅಂತ ವ್ರತ ಮಾಡ್ತಾರೆ. ಮಕ್ಕಳಿಗೆ ಆಕಾಶ ತೋರಿಸಿ ಹೇಳ್ತಾರೆ, ಅಲ್ಲಿ ನೋಡು ಅಪ್ಪ ಅಂತ. ಈ ಪ್ರಪಂಚದ ಹುಡುಗಿರ್ ಬೇಕಾ? ದೊಡ್ಡದಾಗಿ ಯೋಚನೆ ಮಾಡು ಗುರು. ಆ ಪ್ರಪಂಚದ ಹುಡುಗಿರಿಗೆ ನೀನು ಫಾರಿನರ್ ಆಗ್ತೀಯಾ? ಸ್ವಯಂವರ ಆಗುತ್ತೆ, ಇಂಟರ್ ಗ್ಯಾಲಾಕ್ಟಿಕ್ ಸ್ವಯಂವರ. ನಿನ್ ಹನಿಮೂನ್ ನಿಜವಾಗ್ಲೂ ಮೂನ್ ಅಲ್ಲೇ ಆಗುತ್ತೆ. ಅಲ್ಲಿ ಮಕ್ಕಳು ನಿನ್ನ ನೋಡ್ಬಿಟ್ಟು ಹೇಳ್ತಾರೆ, ಅಪ್ಪ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಂಗೆ ಯಾರ ಅಪ್ಪ ಆಗಕ್ಕೂ ಇಷ್ಟ ಇಲ್ಲ. ನನ್ನ ಗಲ್ಲಿಗೇರ್ಸೋ ಪ್ಲಾನ್ ಮಾಡಿದೀರಾ? ಹೊರಗೆ ಏನ್ ನಡೀತಾ ಇದೆ ಅಂತ ಚೆಕ್ ಮಾಡೋದಕ್ಕೆ. ಹೊರಗಿನ ಪ್ರಪಂಚ ನೋಡಕ್ ಇಷ್ಟ ಇಲ್ವಾ? ಯಾವಾಗ್ಲೂ ಮನೇಲೇ ಇರ್ತೀಯ ನೀನು. ಹೊರಗೇನ್ ನಡೀತಾ ಇದೆ ಅಂತ ನೋಡ್ಬೇಕು ತಾನೆ. ಇವ್ನ್ ಡ್ರೋನ್ ಕಳ್ಸಿ ಮತ್ತೆ. ನಿನ್ ಹತ್ರ ಡ್ರೋನ್ ಇದ್ಯಾ? ಇಷ್ಟು ಹೊತ್ತು ನಿನ್ನ ಹತ್ರ ಡ್ರೋನ್ ಇದ್ರು ಇವಾಗ ಹೇಳ್ತಾ ಇದ್ಯಾ? ಕಾರ್ತಿಕ್, ಅದು ಕಾಸ್ಟ್ಲಿ ಗುರು. ಬೆವರು ಸುರಿಸಿ ಡ್ರೋನ್ ತಗೊಂಡಿದ್ದೀನಿ. ಏನಾದ್ರೂ ಆಯ್ತು ಅಂದ್ರೆ ನನ್ನ ಸಾಯಿಸ್ಬಿಡ್ತಾರೆ.
ನೀನೇ ಹೇಳಿದೆ ತಾನೆ ಗ್ರೂಪ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಾನು ಅಂತ. ಇದ್ಯಾವಾಗಾಯ್ತು? ಒಂದ್ ನಿಮಿಷ, ದೊಡ್ಡವ್ರು ಮಾತಾಡ್ತಿದೀವಿ. ಆ ಲೆಕ್ಕದ ಪ್ರಕಾರ ಡ್ರೋನ್ ನಾನು ಹಾರಿಸ್ಬೇಕು ತಾನೆ? ಏ ಹೋಗ, ಸೈಕಲ್ ಹೊಡೆಯೋದಕ್ಕೆ ಯಾರು ಲೈಸೆನ್ಸ್ ಕೊಡಲ್ಲ, ಡ್ರೋನ್ ಹಾರಿಸ್ತಾನಂತೆ, ಹೋಗ. ಏ ಗುರು, ನಾನ್ ಡ್ರೋನ್ ಹಾರಿಸ್ತೀನಿ ಕೊಡೋ. ಇದ್ ನನ್ ಚಿಕ್ಕ ವಯಸ್ಸಿನ ಕನ್ಸ್ಕೊಳೋ. ಚಿಕ್ಕ ವಯಸ್ಸಿಂದ ಡ್ರೋನ್ ಹಾರಿಸೋ ಕನ್ಸ? ಅದು ಚಿಕ್ಕ ವಯಸ್ಸಲ್ಲಿ ಟಿವಿಲಿ ರಿಮೋಟ್ ಕಂಟ್ರೋಲ್ ಕಾರ್ದು ಆಡ್ ನೋಡ್ತಿದ್ದೆ. ರಿಮೋಟ್ ಕಂಟ್ರೋಲ್ ಕಾರ್ ಕೊಡ್ಸಿ ಅಂತ ಅಪ್ಪಂಗೂ ಕೇಳಿದ್ದೆ. ಅಪ್ಪ ನನ್ ಕೈಯಿಂದ ಟಿವಿ ರಿಮೋಟ್ ಕಿತ್ಕೊಂಡ್ರು. ಕಳ್ಳನ್ ಮಗನೇ, ನಿಂಗ್ ಹಾರಿಸೋದು ಕೊಟ್ರೆ ಸ್ಟ್ರೈಟ್ ಆಗಿ ಬ್ಯಾಗ್ ಒಳಗ್ ಲ್ಯಾಂಡ್ ಮಾಡ್ಕೋತೀಯ. ಎಕ್ಸಾಕ್ಟ್ಲಿ. ಕಳ್ಸ್ಕೊಳ, ಹಿಂದೆ ಹೋಗ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಬಂದ್ಬಿಟ್ಟು. ಪಾಪ ನಮ್ ಹುಡುಗಂಗೆ ತಲೆ ಸಿಡಿತಾ ಇದೆ, ಕೊಡಲ್ಲ ಅಂತ ಇದೆ ಅಂತಾನೆ. ಈ ಮನೇಲಿ ಡ್ರೋನ್ ಹಾರ್ಸಕ್ಕೆ ಯೋಗ್ಯತೆ ಇರೋದು ಒಬ್ಬಂಗ್ ಮಾತ್ರ, ನಂಗೆ. ಬೇಡ ಬೇಡ, ಒಂದ್ ನಿಮಿಷ ಸುಮ್ಮನೆ ಇರೋ. ಬಾಯಿ ಮುಚ್ಚ, ಕತ್ತೆ ತರ ಜೋರ ಕಿರ್ಸ್ಬೇಡ. ನನ್ನ ಮಕ್ಳ ಮರ್ತೋಯ್ತಾ? ನಾವು ಚಿಕ್ಕ ವಯಸ್ಸಲ್ಲಿ GT ಆಡುವಾಗ ಹೆಲಿಕಾಪ್ಟರ್ ಮೆಷಿನ್ ಪಾಸ್ ಮಾಡ್ಕೊಡ್ತಾ ಇದ್ದಿದ್ದು ಯಾರು? ನಾನು. ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾ ಇದ್ರಿ, ಕಾರ್ತಿಕ್ ಪಾಸ್ ಮಾಡ್ಕೊಡು ಕಾರ್ತಿಕ್ ಅಂತ. ಈಗ ಈ ಡ್ರೋನ್ ನ ಹಾರಿಸೋದೇನಿದ್ರು ನಾನ್ ಮಾತ್ರ. ಇದಕ್ ನಾನು ಚಿಕ್ಕ ವಯಸ್ಸಿಂದ ಟ್ರೈನ್ ಆಗಿದ್ದೀನಿ. ಆಹಾ, ಚಿಕ್ಕ ವಯಸ್ಸು ಒಂದಾಗ ನೆನಪಾಯ್ತು. ಚಿಕ್ಕ ವಯಸ್ಸಲ್ಲಿ ನೀನು ಬ್ಯಾಟ್ ತರ್ತಾ ಇದ್ದಿಲ್ಲ ಕ್ರಿಕೆಟ್ ಆಡೋದಕ್ಕೆ. ಫಸ್ಟ್ ಬಾಲ್ಗೆ ಔಟ್ ಆಗ್ತಾ ಇದ್ದೆ. ಆಗೋದಲ್ದೆ ಇದು ನನ್ನ ಬ್ಯಾಟು ಅಂತ ಹೇಳಿ ಬ್ಯಾಟ್ ತಗೊಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೆ. ಇವತ್ತು ಈ ಬ್ಯಾಟ್ ನಂದು, ಮತ್ತೆ ಇದರಲ್ಲಿ ಬ್ಯಾಟಿಂಗ್ ಮಾಡೋದು ನಾನೇ. ಬಂದ್ಬಿಟ್ರು ಮಾತಾಡೋದಕ್ಕೆ. ಯಾವತ್ತಾದ್ರೂ ಇಷ್ಟು ಕಾಸ್ಟ್ಲಿ ಡ್ರೋನ್ ನೋಡಿದೀರಾ ಕಳ್ಳನ್ ಮಕ್ಳ? ನೀನ್ ಇದ್ರಿಂದ ದೂರನೇ ಇರು. ನಾನೇನ್ ಮಾಡಿದೆ? ಸದ್ದು. ಹೋಗ್ಲಿ ಬಿಡು. ಏನು ಹೇಳಕ್ಕಾಗಲ್ಲ. ಕೆಲವ್ರು ಹೇಗೆ ಇರೋದು, ಕೆಲವ್ರ ಬುದ್ಧಿನೇ ಎಷ್ಟು. ಚಿಕ್ಕ ವಯಸ್ಸಿಂದ ಏನನ್ನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಎಕ್ಸಾಮ್ ಅಲ್ಲಿ ಒಂದ್ಸಲ ಪೆನ್ ಕೇಳಿದೆ, ಪೆನ್ ಕೊಟ್ಟಿಲ್ಲ. ಅವ್ನ ಪೌಚಲ್ಲಿ 3 ಪೆನ್ಗಳಿದ್ದು ನೋಡಿದ್ದೆ. ಎಷ್ಟು ಕೇಳ್ಕೊಂಡ್ರು ಅವ್ನು ನನಗೆ ಕೊಡ್ಲೇ ಇಲ್ಲ. ಅವ್ನ ಮನೇಲೂ ಇದೇ ಪರಿಸ್ಥಿತಿ. ಅವ್ನ ಮನೆಗೆ ಹೋಗಿ ಆಟ ಸಾಮಾನು ಮುಟ್ಟಿದ್ರೆ ನಿಮ್ಮ ಮನೆಯಿಂದನೇ ಆಟ ಸಾಮಾನು ತರಬೇಕು ಅಂತ ಅವ್ರ ಅಮ್ಮ ಹೇಳ್ತಾ ಇದ್ರು. ಏನ್ ಮಾಡೋದು, ಅಪ್ರಿಂಗಿಂಗ್ ಹೇಗಿದ್ರೆ ಸಾಕು ನಿಲ್ಸೋ, ವಟ 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 ಅಂತಾನೆ. ನಮ್ಮಪ್ಪ ಅಮ್ಮ ಈ ತರ ಇರ್ಲಿಲ್ಲ, ಎಲ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ರು. ಇವನ್ ಹೋಗು, ಒಂದ್ ಕೆಲಸ ಮಾಡು, ಡ್ರೋನ್ ಹಾರಿಸ್ಬೇಕಲ್ಲ, ನಿಮ್ಮನೆಯಿಂದ ತಗೊಂಡು ಹೋಗು. ನಾವೆಲ್ಲ ಈ ತರ ಮಾತಾಡಲ್ಲ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಸ್ವಲ್ಪನಾದ್ರೂ ಯೋಚನೆ ಮಾಡ್ತೀವಿ. ಈಗ ನೋಡಿ ಅಪ್ಪ ಡ್ರೋನ್ ಹೆಂಗ್ ಹಾರಿಸ್ತಾನೆ ಅಂತ. Attitude mode. Fly with caution. ಬಾಗಿಲು ಒಡೆದು ಹೊರಗೆ ಹೋಗ್ಬೇಕಾ? ಬಾಗಿಲು ತೆಗಿ, ಹೋಗು. ನಿನ್ನ ಆಮೇಲೆ ನೋಡ್ಕೋತೀನಿ ನಾನು. ಮಗನೇ ಪ್ರಾಪರ್ಟಿ ಏನ್ ತೋರಿಸ್ತಾ ಇದ್ಯಾ? ಎಸ್ಟೇಟ್ ಏಜೆಂಟಾ ನೀನು? ಊರ್ ಕಡೆ ತಿರ್ಗ್ಸಲೈ. ತಗೊಂಡು ಹೋಗ್ತೀನಿ ಗುರು, ಇರು. ನಡಿ ಮುಂದೆ ನಡಿ. ಸ್ಲೋ ಮಾಡು, ಅಷ್ಟೊಂದು ಫಾಸ್ಟ್ ಆಗಿ ಹೋಗ್ಬೇಡ. ಒಂದ್ ನಿಮಿಷ ಇರು. ಇಲ್ಲೇನ್ ನಡೀತಾ ಇದೆ? ಫಾರ್ಮಿಂಗಾ? ಅದು ಮಧ್ಯರಾತ್ರಿಯಲ್ಲಿ ಏನಾಗಿತ್ತಾ ಇದ್ದಾರೆ? ಬಿಟ್ಟಾಕು, ಮುಂದೆ ನಡಿ. ಆರ್ಯನ್, ಡ್ರೋನ್ನ ಕೆಳಗಿಳಿಸು. ಇದೇನು ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲ. ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಹೊಡ್ಕೋಣ. ಆರ್ಯ, ನೀನ್ ಮುಂದೆ ಹೋಗು. ನಡಿ, ಮುಂದೆ ನಡಿ. ಕಾರ್ತಿಕ್,
ನೀನು ಅವಾಗ್ಲೇ ಹೇಳಿದ್ಯಲ್ಲ ಒಂದ್ ದಾರಿ ಇದೆ, ಹೈವೇ ಕನೆಕ್ಟ್ ಆಗೋ ಕಾಲ್ ದಾರಿ ಅಂತ. ಅಯ್ಯೋ ಗುರು, ನಂಗೆ ಮರ್ತೇ ಹೋಗಿತ್ತು. ನಾವ ಹೇಳಿದ್ರು, ಆದ್ರೆ ಇಲ್ಲಿ 2-3 ಕಾಲ್ದಾರಿ ಇದೆಯಲ್ಲ. ಒಂದ್ ನಿಮಿಷ ಹಿಂದೆ ಬಾ. ಅಲ್ಲಿ ನೋಡು, ಬಲಗಡೆ ಒಂದು ದಾರಿ ಇದೆ, ಆ ಕಡೆ ನಡಿ. ಇಲ್ಲಿಂದ ಮುಂದೆ ಹೋಗು. ವಾಟ್ ದ ಫಕ್, ಈ ದಾರಿನೂ ಬ್ಲಾಕ್ ಆಗಿದೆ. ರೋಡ್ ಮನೆ ಹಾಳಾಗ ನಾವು ಕಾಡು ಒಳಗಿಂದ ಟ್ರೈ ಮಾಡೋಣ. ಕಾಡು ಒಳಗಿಂದ ಹೈವೇ ಕನೆಕ್ಟ್ ಆಗೋ ದಾರಿ ಸಿಗಿದ್ರು ಸಿಗ್ಬೋದು. ಆರ್ಯನ್, ಕಾಡ್ ಕಡೆ ನಡಿ. ಇದೇನಿದು? ಅದೇನೇ ಇರ್ಲಿ, ನಾವು ಈ ರೂಟಲ್ಲಿ ಹೋಗೋದ್ ಬೇಡ. ಆರ್ಯನ್, ಹಿಂದೆ ಬಾ, ವಾಪಸ್ ಹಿಂದೆ ಬಾ. ಇನ್ನೊಂದ್ ಕಡೆಯಿಂದ ಚೆಕ್ ಮಾಡೋಣ. ಏನಾಯ್ತು? ಈ ಡ್ರೋನ್ ಮುಂದಕ್ಕೆ ಹೋಗ್ತಿಲ್ಲ, ರೇಂಜ್ ಇಂದ ಹೊರಗಿದೆ ಅನ್ಸುತ್ತೆ. ಏನ್ ಹೇಳ್ತಾ ಇದೀಯ? ನಿನ್ ಡ್ರೋನ್ದು ರೇಂಜ್ ಎಷ್ಟು? 3 ಕಿಲೋಮೀಟರ್. ಮುಂದಕ್ಕೆ ಹೋಗ್ತಿಲ್ಲ ಗುರು, ನೋಡು. ಹಿಂದೆ ತಗೋ. ನೋಡು, ಹಿಂದಕ್ಕೆ ಬರ್ತಿದೆ. ಫಕ್, ನಾವೀಗ ಇಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ? ನಾನು ಡ್ರೋನ್ನ ವಾಪಸ್ ತರ್ತೀನಷ್ಟೇ.